ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಪವರ್ ಟಿವಿ. ನಾನು ನಿಮ್ಮ ರಾಘವ ಸೂರ್ಯ. ಸ್ನೇಹಿತರೆ, ನೀವು ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಕೇಳಿರ್ತೀರಿ, ಭ್ರಷ್ಟಾಧಿಕಾರಿ, ಭ್ರಷ್ಟಾಚಾರ, ಅಕ್ರಮ, ದುರುಳ, ದುಷ್ಟರು ಅಂತ ಹೇಳಿ. ಆದರೆ ಅದಕ್ಕೇನು ಆ್ಯಕ್ಷನ್ ತೆಗೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಬಹಳಷ್ಟು ಸಲ. ಆದರೆ ಪತ್ರಿಕಾ ರಂಗ ಜವಾಬ್ದಾರಿಯುತ ಪತ್ರಿಕೋದ್ಯಮವನ್ನು ನಡೆಸಬೇಕು ಅಂತ ಪಣ ತೊಟ್ಟಿರುವಂಥ ನಿಮ್ಮ ಪವರ್ ಟಿವಿ ಈಗಾಗಲೇ ಸಾಕಷ್ಟು ಅಕ್ರಮಗಳನ್ನು ಬಯಲಿಗೆ ತಂದಿದೆ. ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ, ಸುಂದರ ಸಮಾಜವನ್ನು ಕಲ್ಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇದೆ. ಅದಕ್ಕೆ ತಕ್ಕದಾದಂಥ ಸಹಕಾರ ಕೂಡ ನಿಮ್ಮಿಂದ ಸಿಗ್ತಾ ಇದೆ. ಅದೇ ರೀತಿ ಇವತ್ತು ಕೂಡ ಬೆಳಗ್ಗೆ ನಿಮ್ಮ ಪವರ್ ಟಿವಿ ಒಂದು ಸ್ಫೋಟಕ ವರದಿಯನ್ನು ಬಿತ್ತರ ಮಾಡಿತ್ತು. ಜಂಟಿ ನಿರ್ದೇಶಕ, ಎಂಥ ಜಂಟಿ ನಿರ್ದೇಶಕ ಈತ ಅಂತ ಹೇಳಿದರೆ, ಈತ ಹೆಜ್ಜೆ ಇಟ್ಟಲ್ಲೆಲ್ಲ ಅಕ್ರಮ, ದರೋಡೆ ಮತ್ತು ಸುಲಿಗೆಗೆ ದೊಡ್ಡ ಹೆಸರುವಾಸಿಯಾಗಿದ್ದ ಮಂಜೇಶನ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಎಸ್ ಸ್ನೇಹಿತರೆ, ಭ್ರಷ್ಟ ಅಧಿಕಾರಿಯ ಬಗ್ಗೆ ನಾವು ಮಾತನಾಡಿದರೆ ಸಾಕಾಗಲ್ಲ. ಆದರೆ ಈತ ತನ್ನ ಕಬಂಧ ಬಾಹುಗಳನ್ನು ಚಾಚಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಏಕಾಏಕಿ ಒಮ್ಮೆಲೆ ಈತ ಇಷ್ಟೊಂದು ಪವರ್ಫುಲ್ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಈತನಿಗೆ ಕುಮ್ಮಕ್ಕೆ ಕೊಡುವಂಥವ್ರು ಯಾರು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಬೇಕಾಗಿದೆ. ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತಷ್ಟು ಹೈಲೈಟ್ಸ್ಗಳನ್ನು ನೋಡೋಣ. ಹಾಗೆಯೇ ಈತನ ಹೆಡೆಮುರಿ ಕಟ್ಟುವವರೆಗೂ ಕೂಡ ನಿಮ್ಮ ಪವರ್ ಟಿವಿ ಒಂದು ಅಭಿಯಾನವನ್ನು ಮಾಡ್ತಾ ಆತನ ಬಗ್ಗೆ ಮತ್ತಷ್ಟು ವಿವರವನ್ನು ಕಲೆ ಹಾಕಿದ್ದೀವಿ. ಎಸ್, ಈತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಗರ ಯೋಜನೆ ಶಾಖೆಯ ಜಂಟಿ ನಿರ್ದೇಶಕ. ಈ ಹುದ್ದೆ ಇರೋದೇ ದುಡ್ಡು ಹೊಡೆಯೋಕೆ ಅನ್ನೋದು ಈತನ ಮಂತ್ರವಾಗಿತ್ತು, ತಂತ್ರವಾಗಿತ್ತು. ಈ ಮಹಾನುಭಾವ ಮಾಡಿರುವಂತಹ ಅಕ್ರಮಗಳನ್ನು ನೋಡಿದರೆ ಖಂಡಿತವಾಗ್ಲೂ ಬೆಚ್ಚಿ ಬೀಳ್ತೀರಿ. ಎಲ್ಲೋ ಮಾಡಿರ್ತಾರೆ ಅಕ್ರಮಗಳು ಅಂತಲ್ಲ, ಬಹಳಷ್ಟು ಕಡೆಗಳಲ್ಲಿ ಹಣ ಹೊಡೆಯೋಕೆ ಮುಖ್ಯಮಂತ್ರಿಗಳ ಹೆಸರನ್ನು ದುರುಪಯೋಗ ಪಡಿಸ್ತಾನೆ. ಇರೋಬ್ಬರ ಹೆಸರುಗಳನ್ನೆಲ್ಲ ಕೂಡ ಈತ ಉಪಯೋಗಿಸ್ಕೊಳ್ತಾನೆ. BDA ಅಧ್ಯಕ್ಷರ ಹೆಸರು ಹೇಳ್ಕೊಂಡು ಕೋಟಿ ಕೋಟಿ ಹಣ ವಸೂಲಿ ಮಾಡಿರೋ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಗುತ್ತೆ. ಮನಸೋ ಇಚ್ಛೆ ಲೂಟಿ ಮಾಡಿದ್ರೂ ಕೂಡ ಈತನ ಧನದಾಹ ಮಾತ್ರ ತೀರ್ತಾ ಇಲ್ಲ. ಅದು ಬಹಳ ಇಂಟ್ರೆಸ್ಟಿಂಗ್. ಈತ BBMP ನಗರ ಯೋಜನೆ ಶಾಖೆಯ ಜಂಟಿ ನಿರ್ದೇಶಕ ಹೌದು. ಆದರೆ ಈತ ಏನು ಮಾಡಬೇಕಾಗಿತ್ತು? ಯಾವ ರೀತಿ ಪ್ಲಾನ್ ಮಾಡಬೇಕಾಗಿತ್ತು? ಟೌನ್ ಪ್ಲಾನಿಂಗ್ ಹೆಸರಿನಲ್ಲಿ ಎಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲೂ ಕೂಡ ಈತನ ಬಗ್ಗೆ ಸುದ್ದಿ ಆಗುತ್ತೆ. ಸರ್ಕಾರಿ ನೌಕರರಾಗಿದ್ದ ಮಂಜೇಶ್ ತಂದೆ ಬಸವಲಿಂಗೇಗೌಡರು ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶನಾಲಯ ಆಕೃತಿ ರಚನಾಕಾರ ಹುದ್ದೆಯನ್ನು ಅಲಂಕರಿಸಿರ್ತಾರೆ ಇವರ ತಂದೆ. MS ಬಿಲ್ಡಿಂಗ್ನಲ್ಲಿ, ಬೆಂಗಳೂರಿನ MS ಬಿಲ್ಡಿಂಗ್ನಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಂಜೇಶ್ ತಂದೆಯವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. 1975ರಲ್ಲಿ ಹುದ್ದೆಯಲ್ಲಿರುವಾಗಲೇ ಬಸವಲಿಂಗೇಗೌಡರು ಮೃತಪಡ್ತಾರೆ. ತದನಂತರ ತಂದೆ ನಿಧನದ ನಂತರ ಮಂಜೇಶ್ ತಾಯಿಗೆ ಅನುಕಂಪದ ಆಧಾರದಲ್ಲಿ ನೌಕರಿ ಸಿಗಬೇಕಾಗಿರುತ್ತೆ. ಆದರೆ ಅನುಕಂಪದ ಆಧಾರದಲ್ಲಿ ನೌಕರಿಗೆ ಮಂಜೇಶ್ ತಾಯಿ ಹೋಗೋದಿಲ್ಲ ಕಾರಣಾಂತರಗಳಿಂದ. 1990ರಲ್ಲಿ ಅನುಕಂಪದ ಆಧಾರದ ಮೇಲೆ ಹುದ್ದೆ ನೀಡುವಂತೆ ಮನವಿ ಮಾಡಲಾಗುತ್ತೆ. 1990ರಲ್ಲಿ ಅಂದರೆ ತಂದೆ ಮೃತಪಟ್ಟು 15 ವರ್ಷಗಳ ನಂತರ ನೌಕರಿಯನ್ನು ಕೇಳ್ತಾನೆ ಮಂಜೇಶ್. ನಿಯಮದ ಪ್ರಕಾರ 2-3 ವರ್ಷಗಳಲ್ಲಿ ಅನುಕಂಪದ ಆಧಾರದಲ್ಲಿ ಕೆಲಸ ಅಲ್ಲಿ ಸಿಗಬೇಕು. ಆದರೆ 15 ವರ್ಷ ಆದ ನಂತರ ಈತ ಕೆಲಸ ಗಿಟ್ಟಿಸ್ಕೊಳ್ತಾನೆ ಅಂತ ಹೇಳಿದರೆ ಈತನ ಚತುರತೆ, ಬುದ್ಧಿಮತ್ತೆಯನ್ನು ಕೂಡ ನಾವು ಗಮನಿಸೋಣ. ಕೇವಲ SSLC ಆದಮೇಲೆ ಸರಿಸಮಾನ ಹುದ್ದೆ ಪಡೆಯಬಹುದಾಗಿತ್ತು, ಆದರೆ ಆತ ಹಾಗೆ ಮಾಡೋದಿಲ್ಲ. SSLC ಆದ 6 ವರ್ಷಗಳ ನಂತರ ಡಿಪ್ಲೊಮಾ ಬೋಗಸ್ ಸರ್ಟಿಫಿಕೇಟ್ನ ನೀಡಿ ತನ್ನ ಕೆಲಸವನ್ನು ಗಿಟ್ಟಿಸ್ಕೊಳ್ತಾನೆ. ಡಿಪ್ಲೊಮಾ ರೆಕಾರ್ಡ್ ಮೇಲೆ ಮಂಜೇಶ್ ಹುದ್ದೆಗೆ ಸೇರ್ತಾನೆ. 92ರಲ್ಲಿ ನಗರ ಯೋಜನೆ ಪರಿವೀಕ್ಷಕನಾಗಿ ಹಾಸನದಲ್ಲಿ ತನ್ನ ವೃತ್ತಿಯನ್ನು ನಿಧಾನಕ್ಕೆ ಆರಂಭ ಮಾಡ್ತಾನೆ. ಹಾಸನದಲ್ಲಿಯೇ 6 ವರ್ಷ ಕೆಲಸ ಮಾಡಿಕೊಂಡಿರ್ತಾನೆ ಮಂಜೇಶ್. ತದನಂತರ ನಗರ ಯೋಜಕನಾಗಿ ಪ್ರಮೋಷನ್ ಪಡಿತಾನೆ. ಬಳಿಕ ಸಹಾಯಕ ನಿರ್ದೇಶಕನಾಗಿ ಪ್ರಮೋಷನ್ ಬಡ್ತಿ ಸಿಗುತ್ತೆ. ಹಾಸನದಿಂದ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ವರ್ಗಾವಣೆ ಆಗುತ್ತೆ. ತದನಂತರ ನೋಡಿ ಆತ ಯಾವ ರೀತಿ ತನ್ನ ಕಬಂಧ ಬಾಹುಗಳನ್ನು ಚಾಚ್ತಾನೆ ಅನ್ನೋದನ್ನು ಗಮನಿಸಬೇಕು. BBMPಗೆ ಒಕ್ಕರಿಸಿಕೊಂಡು ಕೋಟಿ ಕೋಟಿ ಲೂಟಿ ಮಾಡ್ತಾನೆ ಮಂಜೇಶ್. ಟೌನ್ ಪ್ಲಾನಿಂಗ್ ನಕ್ಷೆ ಬದಲಾವಣೆ ಮೂಲಕ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ನಿರತನಾಗ್ತಾನೆ ಮಂಜೇಶ. BBMPಲಿ 2014ರಿಂದ 19ರವರೆಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಹಣ ಕೊಟ್ಟರೆ ಸಾಕು, ಎಲ್ಲ ಅಕ್ರಮಕ್ಕೂ ಸೈ, ಎಲ್ಲದಕ್ಕೂ ಜೈ ಅನ್ನುವ ಮಹಾನ್ ಭ್ರಷ್ಟಾಚಾರಿ ಮಂಜೇಶ್ ಅನ್ನೋದು ಈಗ ರುಜುವಾತಾಗಿದೆ. ಹಾಸನದಿಂದ BBMPಗೆ ವರ್ಗಾವಣೆಗೊಂಡ ನಂತರ ಆತ ಏನೆಲ್ಲ ಮಾಡ್ತಾನೆ ಅಷ್ಟೇ ಅಲ್ಲ, ಸಿಬ್ಬಂದಿ ಜೊತೆ ಅನುಚಿತ ವರ್ತನೆ, ರೇಗಾಟ, ಕೂಗಾಟ, ದರ್ಪ ತೋರಿಸುವಂಥ
ಮಂಜೇಶ್ನನ್ನು ಹಿಡಿಯೋರು ಯಾರು ಇಲ್ದಂಗೆ ಆಗುತ್ತೆ. ಅನಗತ್ಯ ಗಲಾಟೆ ಮಾಡೋದು, ದಬ್ಬಾಳಿಕೆ ಮಾಡೋದು, ತನ್ನ ಕೈ ಕೆಳಗಿರೋ ಆಫೀಸರ್ಸ್ಗಳನ್ನು ತನ್ನ ಮಾತು ಕೇಳದೇ ಇದ್ದಾಗ ಅನುಚಿತ ವರ್ತನೆ, ದುಂಡಾವರ್ತನೆಗೂ ಕೂಡ ಈತ ಮುಂದಾಗ್ತಾನೆ. ಅಷ್ಟೇ ಅಲ್ಲ, ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ KAT ಇಂದ ಆರ್ಡರ್ ಮಾಡ್ಕೊಂಡು ಬಂದರೂ ಕೂಡ ಯಾವುದೇ ಕರ್ತವ್ಯವನ್ನು ಅಲ್ಲಿ ಎಸಗಲ್ಲ. ಮಂಜೇಶ್ ಚೇಂಬರ್ನಲ್ಲಿ ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಫೋಟೋಗಳಿಗೆ ಜಾಗನೇ ಇರೋದಿಲ್ಲ. ಹಿಂದೆ 2019 ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ದಿನಾನೇ ಈತ ಕೆಲಸಕ್ಕೆ ಚಕ್ಕರ್ ಹಾಕಿರ್ತಾನೆ. ಆದರೂ ಈತನ ಮೇಲೆ ಯಾವ ಕ್ರಮ ಕೈಗೊಳ್ಳೋಕೆ ಸಾಧ್ಯವಾಗಲ್ಲ. ಸಾಕ್ಷ್ಯ ಒದಗಿಸಿದ್ರು ಕೂಡ ಈತ ಸಸ್ಪೆಂಡ್ ಆಗಲ್ಲ. ಸಿ ದ ರಿಯಾಲಿಟಿ. ಈ ಕುರಿತು ಮಂಜೇಶ್ ವಿರುದ್ಧ ಹೈಕೋರ್ಟ್ನಲ್ಲಿ ಇನ್ನೂ ಕೂಡ ವಿಚಾರಣೆ ಪ್ರಗತಿಯಲ್ಲಿದೆ, ನಡೀತಾ ಇದೆ. ಸಿಬ್ಬಂದಿ ಜೊತೆ ಅನುಚಿತ ವರ್ತನೆ ಸೇರಿದಂತೆ ಇನ್ನೂ ಹಲವು ಅಕ್ರಮಗಳನ್ನು ಈತ ಎಸಗ್ತಾನೆ. ಆದರೆ ನಾವು ಸುಮ್ಮನೆ ಇರಲ್ಲ. ಪವರ್ ಟಿವಿ ಅಕ್ರಮಗಳನ್ನು ಬೆನ್ನತ್ತಿ ಹೊರಟಾಗ 16 ವರ್ಷಗಳಲ್ಲಿ ಹಲವಾರು ಅಕ್ರಮಗಳನ್ನು ಮಾಡಿದಂಥ ಮಂಜೇಶ್ನ ಹಿನ್ನೆಲೆ ತಿಳಿದಾಗ ಮಂಜೇಶ್ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಕ್ರಮ, ಭ್ರಷ್ಟಾಚಾರ ಇದು ಆತನ ಉಸಿರಾಗಿರುತ್ತೆ. ಮಂಜೇಶ್ ಭ್ರಷ್ಟಾಚಾರದ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಪವರ್ ಟಿವಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆಯಕಟ್ಟಿನ ಜಾಗದಲ್ಲಿ ಕುಳಿತು ಅಡಿಗಡಿಗೂ ಭ್ರಷ್ಟಾಚಾರವನ್ನು ಮಾಡಿರುವಂಥ ಮಂಜೇಶನ ಬಗ್ಗೆ ಇವತ್ತು ಮತ್ತಷ್ಟು ಮಾಹಿತಿ ಕಲೆ ಹಾಕಿದ್ದೀವಿ. CCB ಅಧಿಕಾರಿಗಳಿಗೂ ಸಿಗದ ಭ್ರಷ್ಟಾಚಾರದ ಡೀಟೇಲ್ಸ್ ನಿಮ್ಮ ಪವರ್ ಟಿವಿ ಬಳಿಯಲ್ಲಿರೋದು ಗಮನಾರ್ಹ ಅಂಶ. ಮಂಜೇಶ್ ಅಕ್ರಮಗಳ ಕಂಪ್ಲೀಟ್ ರಿಪೋರ್ಟ್ನ ನೀಡ್ತಾ ಇದೆ ನಿಮ್ಮ ಪವರ್ಫುಲ್ ಟಿವಿ, ನಿಮ್ಮ ಪವರ್ ಟಿವಿ. ಖಾಸಗಿ ಬಿಲ್ಡರ್ಗಳ ಜೊತೆ ಶಾಮೀಲಾಗಿ ಯಾವ ರೀತಿ ಈತ ತಂತ್ರಗಳನ್ನು ಹೂಡ್ತಾ ಇದ್ದ, ತಂತ್ರಗಾರಿಕೆ ಮಾಡ್ತಾ ಇದ್ದ. 2014ರಿಂದ 19ರವರೆಗೆ BBMPಗೆ ಕೋಟ್ಯಂತರ ರೂಪಾಯಿ ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತೆ. ಪ್ರಾರಂಭಿಕ ಪ್ರಮಾಣ ಪತ್ರ ಮತ್ತು ಸ್ವಾಧೀನ ಅನುಭವ ಪ್ರಮಾಣ ಪತ್ರ ಹಾಗೂ ನಕ್ಷೆ ಮಂಜೂರಾತಿ ಮಾಡ್ತಾನೆ. ಹಲವು ಮೂಲಗಳಿಂದ ಬಿಲ್ಡರ್ಗಳ ಕಡೆಯಿಂದ ಕೋಟ್ಯಂತರ ರೂಪಾಯಿ ಸಂಗ್ರಹ ಆಗುತ್ತೆ. ಬಿಲ್ಡರ್ಗಳಿಂದ BBMPಗೆ ಬರೋಬ್ಬರಿ 2362 ಕೋಟಿ ರೂಪಾಯಿ ಸಂಗ್ರಹ ಆಗುತ್ತೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಂಪನಿಗಳಿಂದ ಕೋಟ್ಯಂತರ ರೂಪಾಯಿ ಸಂಗ್ರಹ ಆಗುತ್ತೆ. ಇಷ್ಟೆಲ್ಲ ದೊಡ್ಡ ಅಮೌಂಟ್ ಖಾಸಗಿ ಬಿಲ್ಡರ್ಗಳಿಗೆ ವಾಪಸ್ ಕೊಡಿಸಲು ಮಂಜೇಶ್ ಪ್ಲಾನ್ ಮಾಡ್ತಾನೆ. ತಾನೇ ಐಡಿಯಾ ಕೊಟ್ಟು ಹೈಕೋರ್ಟ್ನಲ್ಲಿ ಈ ಕುರಿತು ಕೇಸ್ ದಾಖಲಿಸ್ತಾನೆ ಮಂಜೇಶ್. ಸಿ ದ ಟೆಕ್ನಿಕ್. ಬಿಲ್ಡರ್ಗಳಿಂದ ಹಣ ಸಂಗ್ರಹಕ್ಕೆ ಪೂರಕವಾಗಿ ಸಪೋರ್ಟಿವ್ ರೆಕಾರ್ಡ್ನ ಒದಗಿಸಲ್ಲ BBMP. ಅಂದರೆ ಹೈಕೋರ್ಟ್ನಲ್ಲಿ ಸರಿಯಾಗಿ ಹೋರಾಟ ನಡೆಸುವಲ್ಲಿ BBMP ವೈಫಲ್ಯವನ್ನು ಕಾಣುತ್ತೆ, ಸೋಲನ್ನು ಅನುಭವಿಸುತ್ತೆ. ಸೂಕ್ತ ದಾಖಲೆಗಳನ್ನು ಒದಗಿಸದೆ ಬಿಲ್ಡರ್ಗೆ ಅನುಕೂಲ ಮಾಡಿಕೊಡ್ತಾನೆ ಮಂಜೇಶ್. 2362 ಕೋಟಿ ರೂಪಾಯಿ ಬಿಲ್ಡರ್ಗಳಿಗೆ BBMP ವಾಪಸ್ ಕೊಡಬೇಕು ಅಂತ ಹೈಕೋರ್ಟ್ ಆದೇಶ ಮಾಡುತ್ತೆ. ಮಂಜೇಶ್ ಐಡಿಯಾ ಪಡೆದು 140 ಬಿಲ್ಡರ್ಗಳು ಹಾಕಿದಂಥ ಕೇಸ್ನಲ್ಲಿ BBMPಗೆ ಅತಿ ದೊಡ್ಡ ನಷ್ಟ ಆಗುತ್ತೆ. ಬೆಂಗಳೂರಿನಲ್ಲಿ ಬಿಲ್ಡಿಂಗ್ ನಿರ್ಮಾಣಕ್ಕೆ ಅನುಮತಿ ನೀಡೋಕೆ ಹಲವು ನಿಯಮಗಳಿದ್ದಾವೆ. ಅದರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಾರ್ಮ್ಸ್ಗಳಿದ್ದಾವೆ. ನಿಯಮದ ಪ್ರಕಾರ ಬಿಲ್ಡಿಂಗ್ ಸುತ್ತಲೂ 5 ಮೀಟರ್ ನಡು ಜಾಗ ಅಂದರೆ ಫಾರ್ ಅಂತ ಹೇಳ್ತೀವಿ, ಅದನ್ನು ಬಿಡಬೇಕು. ಆದರೆ 200%, 300% ನಿಯಮ ಉಲ್ಲಂಘಿಸಿರುವಂಥ ಖಾಸಗಿ ಬಿಲ್ಡರ್ಗಳ ಮೇಲೆ ಯಾವ ಕ್ರಮ ಇಲ್ಲ. ನಿಯಮ ಉಲ್ಲಂಘಿಸಿದ್ರೂ ಕೂಡ ದುಡ್ಡು ಪಡೆದು ಸ್ವಾಧೀನ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾನೆ ವಂಚಕ, ಮೋಸಗಾರ ಮಂಜೇಶ್. ಹೈಟೆಕ್ ಕೈಗಾರಿಕಾ ವಲಯದಲ್ಲಿ ಇಂಡಸ್ಟ್ರಿಗೆ ಮಾತ್ರ ಅವಕಾಶ ಇದ್ರೂ ಕೂಡ ಖತರ್ನಾಕ್ ಐಡಿಯಾ ಮಾಡ್ತಾನೆ. ಚೇಂಜ್ ಆಫ್ ಲ್ಯಾಂಡ್ ಮಾಡಿಸೋದು, 60% ಕಟ್ಟಿರುವಂಥ ಬಿಲ್ಡಿಂಗ್ಗೆ ಹಣ ಪಡೆದು ಅಪ್ರೂವಲ್ ಮಾಡ್ತಾನೆ. ಬಿಲ್ಡಿಂಗ್ ಕೆಳಗೆ ರಾಜ ಕಾಲುವೆ ಹೋಗಿದ್ರೂ ಕೂಡ ಅಕ್ರಮವಾಗಿ ಮಂಜೂರಾತಿ ನೀಡಿರುವಂಥ ಅತಿ ದೊಡ್ಡ ಭ್ರಷ್ಟ ಅದು ಮಂಜೇಶ್. CMಗೆ ಇಂತಿಷ್ಟು ಹಣ ಕೊಡಬೇಕು ಅಂತ ಹೇಳಿ ತನ್ನದೇ ಆದಂಥ ತಂತ್ರಗಳನ್ನು ಹೂಡ್ತಾನೆ, ಹಣ ಪೀಕ್ತಾನೆ ಮಂಜೇಶ್. ಇನ್ನು 2-3 ತಿಂಗಳಿಗೊಮ್ಮೆ ಇಂಜಿನಿಯರ್ಸ್ ಹತ್ರ ಹಣ ಪಡೆಯುವಂಥ ಕಡು ಭ್ರಷ್ಟ ಅನ್ನುವ ಕುಖ್ಯಾತಿಗೆ ಪಾತ್ರರಾಗಿರುವಂಥ ಮಂಜೇಶನ ಬಗ್ಗೆ ಕೇಳಿದಷ್ಟು ಬಗೆದಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಬಯಲಿಗೆ ಬರುತ್ತೆ. ಅಷ್ಟೇ ಅಲ್ಲ, ಸಚಿವ ಭೈರತಿ ಬಸವರಾಜ್, ಶಾಸಕ ಅರವಿಂದ್ ಲಿಂಬಾವಳಿಗೆ ಹಣ ಕೊಡಬೇಕು ಅಂತ ಹೇಳಿ ಹಣ ವಸೂಲಿ ಮಾಡುವಲ್ಲಿ ಕೂಡ ಈತ ನಿರತನಾಗ್ತಾನೆ. ಎಲ್ಲ ವಲಯಗಳ ಇಂಜಿನಿಯರ್ಗಳ ಬಳಿ 1 ಕೋಟಿ ರೂಪಾಯಿ ವಸೂಲಿ ಮಾಡುವಂಥ ಖಯಾಲಿಯನ್ನು ಈತ ರೂಢಿಸಿಕೊಂಡಿರ್ತಾನೆ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಹೆಸರಲ್ಲೂ ಕೂಡ ಈತ ಹಣ ಸಂಗ್ರಹಿಸ್ತಾನೆ. ಅಂದರೆ ನೀವು ಅವನ ಬಗ್ಗೆ ಏನು ಕೇಳಿದರೂ ಕೂಡ ಅಕ್ರಮವಾಗಿ ಹಣ ಮಾಡೋದೇ ಈತನ ಉದ್ದೇಶ, ಈತನ ಪರಮಧ್ಯೇಯ. ಇದೇ ವಿಚಾರವಾಗಿ 3 ತಿಂಗಳ ಹಿಂದೆ ಮಂಜೇಶ್ ವಿರುದ್ಧ ಪ್ರತಿಭಟನೆ ನಡೀತಾ ಇರುತ್ತೆ. ಬಹಳಷ್ಟು ಕಂಪ್ಲೇಂಟ್ಸ್ಗಳು ದಾಖಲಾಗ್ತವೆ. BBMP ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ನೌಕರರಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಮಂಜೇಶ್ ಹೆಸರು ಕೂಗಿ ಧಿಕ್ಕಾರ ಕೂಗ್ತಾ ಇದ್ರು ನಗರ ಯೋಜನೆಯ ಕೆಲ ಇಂಜಿನಿಯರ್ಸ್. ಮಂಜೇಶ್ ತಮಗೆ ಕಿರುಕುಳ ಕೊಡ್ತಾನೆ ಅಂತ
ಇಂಜಿನಿಯರ್ಗಳು ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾರೆ. CMಗೆ ಇಂತಿಷ್ಟು ಹಣ ಕೊಡಬೇಕು, ಅಷ್ಟು ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅಂದರೆ ಮಂಜೇಶ್ನ ಅಕ್ರಮ ಪುರಾಣಗಳನ್ನು ಕೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಸಾಕಷ್ಟಿದ್ದಾವೆ. ಅದಕ್ಕೆ ಪೂರಕವಾದಂಥ ಒಂದಿಷ್ಟು ಡೀಟೇಲ್ಸ್ಗಳನ್ನು ಬೆಳಗ್ಗೆ ಕೂಡ ನೀವು ಗಮನಿಸಿದ್ದೀರಿ. ಇನ್ನು ಅದರ ಮುಂದುವರೆದ ಭಾಗವಾಗಿ ಆತ ಎಲ್ಲೆಲ್ಲಿ ಅಕ್ರಮ ಆಸ್ತಿಗಳನ್ನು ಮಾಡಿದ್ದಾನೆ, ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೀವಲ್ಲ, ಅದಕ್ಕೆ ಪೂರಕವಾದಂಥ ದಾಖಲೆಯನ್ನು ಒದಗಿಸ್ತಾ ಇದ್ದೀವಿ. ಹೌದು, ಇಷ್ಟೆಲ್ಲ ದುಡ್ಡು ಮಾಡಿ ಏನು ಮಾಡಿದ್ದಾನೆ ಈತ, ಹೇಗೆ ಈತ ತನ್ನ ಅಕ್ರಮ ಸಂಪತ್ತನ್ನು ಎಲ್ಲೆಲ್ಲಿ ಇಟ್ಟಿದ್ದಾನೆ, ಯಾರ್ಯಾರ ಹೆಸರಲ್ಲಿ ಈತ ಅಕ್ರಮ ಸಂಪತ್ತನ್ನು ಲೂಟಿ ಹೊಡೆದಿದ್ದಾನೆ, ಅಥವಾ ಆತನ ಹೆಸರಿನಲ್ಲಿ ಹೇಗೆ ಸಂಪತ್ತನ್ನು ಕ್ರೋಢೀಕರಿಸಿದ್ದಾನೆ. ಮೊದಲೇ ಬಜೆಟ್ ಬಂದ ತಕ್ಷಣ ನಾವೆಲ್ಲ ಸಂಪನ್ಮೂಲ ಕ್ರೋಢೀಕರಣ ಆಗ್ತಾ ಇಲ್ಲ ಅಂತೆಲ್ಲ ಒದ್ದಾಡ್ತಾ ಇರ್ತೀವಿ, ವಿತ್ತೀಯ ಕೊರತೆ ಆ ಕೊರತೆ ಅಂತೆಲ್ಲ ಮಾತನಾಡ್ತಾ ಇರ್ತೀವಿ. ಆದರೆ ಇಂತಹ ದುರುಳರು ದುಷ್ಟರು ಇಲ್ಲಿ ತಮ್ಮ ಖಜಾನೆಗೆ, ತಮ್ಮ ಬೊಕ್ಕಸಕ್ಕೆ ಇಂತಹ ಹಣವನ್ನು ಕ್ರೋಢೀಕರಿಸಿರ್ತಾರೆ. ಹೀಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ತಿಮಿಂಗಿಲಾಗಿ ಈತ ಬೆಳಿಬೇಕು ಅಂತ ಹೇಳಿದರೆ ಈತನಿಗೆ ಫ್ಯೂಯಲ್ ಹಾಕೋರು ಯಾರು, ಇಷ್ಟು ಪವರ್ಫುಲ್ ಆಗ ಕಾರಣ ಏನು, ಈತನ ಬಂಧನ ಯಾವಾಗ ಅನ್ನುವ ಪ್ರಶ್ನೆಯೊಂದಿಗೆ ಹಕ್ಕಿನೊಂದಿಗೆ ನಾವು ಇವತ್ತು ಕೇಳ್ತಾ ಇದ್ದೀವಿ ಜನರ ಪರವಾಗಿ. ಎಸ್, ಪವರ್ ಟಿವಿ ಸ್ಟುಡಿಯೋದಲ್ಲಿ ಈ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ, ಸರ್ಕಾರಕ್ಕೆ ತಾಕೀತು ಹಾಕಲಿಕ್ಕೆ, ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು ಬಿಸಿಯನ್ನು ಮುಟ್ಟಿಸ್ಲಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಎಸ್ ಪವರ್ ಟಿವಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಅವರು ಕೂಡ ನನ್ನ ಜೊತೆ ಭಾಗಿಯಾಗ್ತಾ ಇದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು. ಇನ್ನು ಪವರ್ ಟಿವಿಯ ಸಲಹಾ ಸಂಪಾದಕರು ಪ್ರೊಫೆಸರ್ ರವೀಂದ್ರ ರೇಷ್ಮೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ರೇಷ್ಮೆ ಸರ್. ಓಕೆ, ಮೊದಲಿಗೆ ರೇಷ್ಮೆ ಸರ್ ಇವತ್ತೊಂದು ಮಾತನಾಡೋಣ ಸರ್. ಈಗ ಬಹಳಷ್ಟು ಅಕ್ರಮಗಳನ್ನು ನೋಡ್ತಾ ಇರ್ತೀರಿ, ಆಮೇಲೆ ಸಾಕಷ್ಟು ವರದಿಗಳನ್ನು ಕೂಡ ನಿಮ್ಮ ಅನುಭವದಲ್ಲಿ ನಾವೆಲ್ಲ ಕೇಳಿದ್ದೀವಿ. ಆದರೆ ಇಂಥದ್ದು ಬಂದಾಗ, ಇಂತಹ ಅಕ್ರಮ ವರದಿಗಳನ್ನು ನೋಡಿದಾಗ ಏನು ಅನ್ಸುತ್ತೆ ಈ ಏಜಲ್ಲಿ? ನನ್ನ ಮೂಲಭೂತ ಪ್ರಶ್ನೆ ಅಂತಂದರೆ, ಯಾಕೆ BBMP BDA ಇಲಾಖೆಯನ್ನು ಮುಖ್ಯಮಂತ್ರಿಗಳೇ ಇಟ್ಕೊಳ್ಳೋದು? ತಲೆಮಾರಿನಿಂದ ತಲೆಮಾರು. ಹೌದು, ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಮೊದಲು ಬೆಂಗಳೂರಿನ ಮಂತ್ರಿಗಳ ನಡುವೆ ಒಂದು ಪೈಪೋಟಿ ನಡೆಯುತ್ತೆ, ಬಡದಾಟ ನಡೆಯುತ್ತೆ ಅನೇಕ ಸಾರಿ, ಅವ್ರ ಪರದಾಟ ಕೂಡ ಆಗುತ್ತೆ. ಕೊನೆಗೆ ಏನು ಮಾಡ್ತಾರೆ, ಕಾಂಪ್ರಮೈಸ್ ಫಾರ್ ಮುಖ್ಯಮಂತ್ರಿನೇ ಇಟ್ಕೋಬೇಕು. ಮುಖ್ಯಮಂತ್ರಿನೇ ವಹಿಸ್ಕೊಂಡಿರೋ ಖಾತೆ, ಯಾಕಂದ್ರೆ ಮುಖ್ಯಮಂತ್ರಿ ಕೈಯಲ್ಲಿ ಹಣಕಾಸು ಇಲಾಖೆ ಕೂಡ ಇರುತ್ತೆ. ಈಗ ಸುಮಾರು 20 ವರ್ಷಗಳಿಂದ ಮುಖ್ಯಮಂತ್ರಿಗಳಾದರೆ ಹಣಕಾಸು ಇಲಾಖೆ ಇಟ್ಕೊಂಡ್ಬಿಡ್ತಾರೆ, ಫೈನಾನ್ಸ್ ಇಟ್ಕೊಂಡ್ರೆ ಏನೋ ಒಂದು ಪ್ರತಿಷ್ಠೆ ಅನ್ನೋ ರೀತಿಯಲ್ಲಿ. ಹೀಗಿದ್ದಾಗ ಎಲ್ಲರನ್ನ ಕಂಟ್ರೋಲ್ ಇಟ್ಕೊಳ್ಬೇಕು. ನಾವು ಮುಖ್ಯಮಂತ್ರಿ ಇಟ್ಕೊಂಡಿರೋ ಇಲಾಖೆ ಬೇರೆ ಇಲಾಖೆಗಳಿಗೆ ಮಾದರಿ ಆಗಿರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಶುಡ್ ಬಿ ರೋಲ್ ಮಾಡೆಲ್. BBMP ಮತ್ತು BDA ಆಡಳಿತ ಅಂತಂದ್ರೆ ಈ ಥರ ಎಲ್ಲ ಇಲಾಖೆ PWD ಇರಿಗೇಷನ್ ಇತ್ಯಾದಿಗೆಲ್ಲ ಮಾಡೆಲ್ ಆಗಬೇಕಾಗಿತ್ತು. ಹಾಗಿಲ್ಲ. ಈ BBMP ಅಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಮಹಾನಗರ ಪಾಲಿಕೆ ಅನ್ನೋಂಗೆ ಆಗೋಗ್ತದೆ. ನನ್ನ ವ್ಯಥೆ ಏನು ಅಂತಂದರೆ, ದೇಶದ ಅತ್ಯುತ್ತಮ ಸಾಧಕರೆಲ್ಲ ಬೆಂಗಳೂರಿಗೆ ಬಂದಿದ್ದಾರೆ, ಪ್ರಪಂಚದ ಅತ್ಯುತ್ತಮ ಕಂಪ್ನಿಗಳೆಲ್ಲ ಬೆಂಗಳೂರಿನಲ್ಲಿ ತಮ್ಮ ಕಚೇರಿಗಳನ್ನ ಇಟ್ಕೊಂಡಿದ್ದಾರೆ, ಕಾರ್ಪೊರೇಟ್ ಕಂಪ್ನಿಗಳ ಕಚೇರಿಗಳೆಲ್ಲ ಬೆಂಗಳೂರಿನಲ್ಲಿದೆ. ಸರ್ವಶ್ರೇಷ್ಠ ವಿಜ್ಞಾನಿಗಳು ಬೆಂಗಳೂರಿದ್ದಾರೆ, ತಂತ್ರಜ್ಞಾನಿಗಳಿದ್ದಾರೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ಸರ್ವಶ್ರೇಷ್ಠ ಚಿಂತಕರೆಲ್ಲ ಎಲ್ಲ ಪ್ರಾಜ್ಞರು ತಜ್ಞರು ಎಲ್ಲ ಇದ್ರೂ ಕೂಡ ಇಂಥ ಒಂದು ಮಹಾನಗರಕ್ಕೆ ಇಂಥ ಕೊಳಕು ಮಹಾನಗರ ಆಡಳಿತ ಇದೆ. ನಾಗರಿಕರು ಪ್ರತಿಭಟಿಸ್ತಾ ಇಲ್ಲ, ವಿರೋಧ ಪಕ್ಷ ಮೌನವಾಗಿರುತ್ತೆ, ಆಳು ಪಕ್ಷದಲ್ಲಂತೂ ಪ್ರತಿಭಟನೆ ಸ್ವಲ್ಪ ಹೇಳೋದೇ ಇಲ್ಲ. ಅಂಡ್ ಉತ್ತರ ಕೊಡಬೇಕಾಗಿದ್ದವರು ಮಹಾನಗರ ಪಾಲಿಕೆ ಆಡಳಿತಗಾರ, ಅವ್ರು ಯಾರೋ ಗೌರವ್ ಗುಪ್ತಾ, ರಾಕೇಶ್ ಸಿಂಗ್ ಅಲ್ಲ, ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕಾದ್ರೆ ಮುಖ್ಯಮಂತ್ರಿಗೆ ಯಾಕೆ ವಹಿಸ್ಕೋಬೇಕು? ಕಳೆದ 6 ತಿಂಗಳಿಂದ ಆ ಖಾತೆಯನ್ನು ಇಟ್ಕೊಂಡಿರೋ ಮುಖ್ಯಮಂತ್ರಿಯವರೇ ಇವತ್ತು ಪವರ್ ಅನೇಕ ಸವಾಲುಗಳಿಗೆ ಉತ್ತರ ಕೊಡಬೇಕು. ಮುಂದಿನ ಹಂತದಲ್ಲಿ ಖಂಡಿತವಾಗ್ಲೂ ಚರ್ಚೆ ಮಾಡೋಣ. ರಾಕೇಶ್ ಸರ್, ಈಗಾಗಲೇ ಬೆಳಗ್ಗೆ ಕೂಡ ನಾವು ಈ ವಿಚಾರವನ್ನು ಜನರ ಮುಂದೆ ಇಟ್ಟಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ನಾವೀಗ ಆತನ ಅಕ್ರಮ ಆಸ್ತಿಗಳ ಬಗ್ಗೆ ಮಾತನಾಡಬೇಕಾಗಿದೆ, ಬಿಸಿ ಮುಟ್ಟಿಸಬೇಕಾಗಿದೆ. ಒನ್ಸ್ ಅಗೇನ್ ಅವರ್ ಇಂಟೆನ್ಷನ್ ಈಸ್ ಟು ಫೈಂಡ್ ಔಟ್ ದ ರೂಟ್ ಕಾಸ್. ಇದರ ಮೂಲವನ್ನು ಹುಡುಕಬೇಕಾಗಿದೆ. ಯಾಕೆ ಇಷ್ಟೊಂದು ಪವರ್ಫುಲ್ ಈತ ಅನ್ನೋದ್ರ ಬಗ್ಗೆ ತಮ್ಮ ಮೊದಲ ಮಾತು. ರಾಘವ್, ಇಲ್ಲಿ ಆಡಳಿತ ಮತ್ತು ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದಾಗ 3 ರೀತಿಯ ಒಂದು ಆಡಳಿತ. ಒಂದು ಶ್ರೇಷ್ಠ ಆಡಳಿತ, ಅಂದರೆ ಕೆಲವರು ಕೊಡ್ತಾರೆ, ಶ್ರೇಷ್ಠ ಆಡಳಿತ ಕೊಟ್ಟವರು ನಮ್ಮಲ್ಲಿರ್ತಾರೆ. ಇನ್ನೊಂದು ಭ್ರಷ್ಟ ಆಡಳಿತ, ಮೂರನೇದು ದುಷ್ಟ ಆಡಳಿತ. ಶ್ರೇಷ್ಠ ಮತ್ತೆ ದುಷ್ಟ. ಇದನ್ನೇ ಜಯೇಶ್ ಪಟೇಲ್ರು ವ್ಯವಸ್ಥಾ ಅವ್ಯವಸ್ಥಾ ಕುವ್ಯವಸ್ಥಾ ಅಂತ ಹೇಳ್ತೀವಿ. ಕುವ್ಯವಸ್ಥಾ ಅಲ್ಲ, ಇದರಲ್ಲಿ ನೀವು ಹೇಳಿದಾಗೆ ಮಂಜೇಶನ್ನು ನೋಡಿದ್ರೆ ಲಾಸ್ಟ್ 2 ಕ್ಯಾಟಗರಿಗಳಲ್ಲಿ ಬರ್ತಾನೆ ಅವನು. ಒಂದು ಭ್ರಷ್ಟ, ಮತ್ತೊಂದು ದುಷ್ಟ. ಭ್ರಷ್ಟ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ರೆವಿನ್ಯೂ ಲಾಸ್, ನಮ್ಮ ತೆರಿಗೆ ಹಣ ಲಾಸು. ಅಷ್ಟು ಮಾತ್ರ ಅಲ್ಲ, ಎಲ್ಲ ಲಾ ಎನ್ಫೋರ್ಸ್ಮೆಂಟ್ಗಳ ಯಾವ್ದ್ಯಾವ್ದು ಯಾವ್ದ್ಯಾವುದು ಬ್ರೇಕ್ ಮಾಡಲಿಕ್ಕಾಗತ್ತೆ ಅದನ್ನೆಲ್ಲ ಬ್ರೇಕ್ ಮಾಡಿ ಬಿಲ್ಡರ್ಸ್ಗಳಿಗೆ 100 ಕೋಟಿ 200 ಕೋಟಿಗಳನ್ನು ಉಳಿಸ್ಕೊಡುವಂಥ, ಮತ್ತು ಅದರಲ್ಲಿ ಪರ್ಸೆಂಟೇಜ್ ಈಗಲೇ ನೋಡ್ತೀರಿ ನೀವು. ನಾವು ಗುತ್ತಿಗೆಯಲ್ಲಿ ಹೋದರೆ 40% ಸರ್ಕಾರ ಅಂತ
ಬೊಮ್ಮಾಯಿ ಅವರ ಒಂದು ಆಡಳಿತಕ್ಕೆ ಹೆಸರು ಬಂದ ಮೇಲೆ ಈಗ ಇದು ಸ್ಟ್ರೈಟ್ ಅವೇ ಬೊಮ್ಮಾಯಿ ಅವರನ್ನೇ ಡಿಪಾರ್ಟ್ಮೆಂಟ್, ಅವರದ್ದೇ ಖಾತೆ. ನೀವು ಹೇಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಆಕ್ಸಿಡೆಂಟ್ ಆದಾಗ ನಮ್ಮ ರೈಲ್ವೆ ಮಿನಿಸ್ಟರ್ ಆಗಿದ್ದವರು ಹೋಗಿ ರಿಸೈನ್ ಮಾಡ್ತಾರೆ. ಕರೆಕ್ಟ್, ಅಂತ ಒಂದು ಶ್ರೇಷ್ಠ ಆಡಳಿತ ಇತ್ತು ಭಾರತದಲ್ಲಿ, ಇದು ಆಗಿತ್ತು. ಆದರೆ ಇವತ್ತು ಇವತ್ತು ಅಂತದನ್ನ ಹೆಸರಿಸೋದೇ ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ ಸರ್. ಆದರೆ ಇವತ್ತು ಮುಖ್ಯಮಂತ್ರಿಗಳ ಖಾತೆ ಬೆಂಗಳೂರನ್ನೇ ಇಟ್ಕೊಳ್ತಾರೆ. ನೀವು ಹೇಳಿದಾಗ ಯಾಕೆ ಇಟ್ಕೊಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಾನು ನಿಮಗೆ ಬೆಳಿಗ್ಗೆನೇ ಹೇಳಿದೆ, ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ಟ್ರಾನ್ಸ್ಫರ್ ಆದಮೇಲೆ ಅವನಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಎಲ್ಲೂ ಹೋದ್ರೂ ಸಂಬಳ ಸೇಮ್, ಭತ್ಯೆ ಸೇಮ್, ಫೆಸಿಲಿಟಿ ಸೇಮ್. ಬಟ್ ಅವನು KIT ಹೋಗ್ತಾನೆ, ಅವನು ಹೈಕೋರ್ಟ್ಗೆ ಹೋಗ್ತಾನೆ, ಇಲ್ಲ ನನಗೆ ಅದೇ ಹುದ್ದೆ ಬೇಕು, 1 ವರ್ಷ ಆದಮೇಲೆ ನಾನು ಅಲ್ಲೇ ಇರಬೇಕಂತ ಹೇಳಿದ್ರೆ ಅಲ್ಲಿ ಸಿಕ್ಕುವ ಪ್ರಸಾದಗಳು ಎಂಥ ರೀತಿ ಅವ್ಯವಹಾರಗಳು ನಡೀತದೆ. ಅದು ಬಿಟ್ಟು ಇವನಿಗೆ ಯೋಗ್ಯತೆ ಇಲ್ಲದವನನ್ನು ಆ ಸೀಟಲ್ಲಿ ಕೂರಿಸಿರೋದು. ಎಂತೆಂಥ ಅಧಿಕಾರಿಗಳಿರ್ತಾರೆ, ಇವನೊಬ್ಬ ಯೋಗ್ಯತೆನೇ ಇಲ್ಲ, ಆ ಸೀಟಲ್ಲಿ ಕೂತ್ಕೊಳ್ಳೋ ಯೋಗ್ಯತೆನೇ ಇಲ್ಲ ಅಂಥವನನ್ನು 2.5 ವರ್ಷ ಇಟ್ಕೊಂಡಿದ್ದಾರೆ. ಈಗ ಗೌರವ್ ಗುಪ್ತಾ ಆಗಲಿ, ರಾಕೇಶ್ ಸಿಂಗ್ ಆಗಲಿ, ಈಗ ನಮ್ಮ ಬೊಮ್ಮಾಯಿ ಅವರಾಗಲಿ, ಕರೆಕ್ಟ್, ಈಗ ಅವರು ಆನ್ಸರೇಬಲ್, ಇದಕ್ಕೆ ಅವರು ಆನ್ಸರೇಬಲ್. ನಾನು ದುಷ್ಟ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಭ್ರಷ್ಟ ನಾವು ಮಾತಾಡ್ತಾ ಇದ್ದೀವಿ, ದುಷ್ಟ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇವನು ತನ್ನದೇ ಡಿಪಾರ್ಟ್ಮೆಂಟ್ನ ಎಂಪ್ಲಾಯಿಗಳಿಗೆ ಅನುಚಿತ ವರ್ತನೆಗಳ ಒಂದು ಕೇಸ್ ಮಾತ್ರ ಅಲ್ಲ, ಇವನು ಹ್ಯಾರೇಸ್ ಮಾಡೋದು. CMಗೆ ಇಷ್ಟು ಕೊಡಬೇಕು ತಿಂಗಳಿಗೆ, ನಾನು ಕಮಿಷನರ್ಗೆ ಇಷ್ಟು ಕೊಡಬೇಕು, UD ಸೆಕ್ರೆಟರಿ ರಾಕೇಶ್ ಸಿಂಗ್ ಅವರಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳೋದ್ರಲ್ಲಿ ಅವ್ರಿಗೆ ಕಿರುಕುಳ ಕೊಟ್ಟು ಅವ್ರದ್ದೇ ಡಿಪಾರ್ಟ್ಮೆಂಟ್ ಅವರು ಬಂದು, ನೀವು ಹಾಸ್ಯಾಸ್ಪದ ನೋಡಿ, ಗವರ್ಮೆಂಟ್ ಎಂಪ್ಲಾಯೀಸೇ ಇಂಜಿನಿಯರ್ಗಳೇ ಬಂದು ಧರಣಿ ಮಾಡಿದ್ರು ಅವನ ಮೇಲೆ ಆ್ಯಕ್ಷನ್ ಆಗಲ್ಲ. ACB ರೈಡ್ ಆಗುತ್ತೆ 3 ದಿನದಿಂದ, ACB ಇವತ್ತು ಅಲ್ಲಿ ಹುಡುಕ್ತಾ ಇದೆ. ಆದರೂ ಯಾವ ಒಬ್ಬ ಮಿನಿಸ್ಟರ್ ಆಗಲಿ, CM ಆಗಲಿ, ಯಾರಾಗಲಿ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ, ಅವ್ರದ್ದೇ ಡಿಪಾರ್ಟ್ಮೆಂಟ್ ಇದು. ಈಗ ರಾಕೇಶ್ ಸಿಂಗ್ ಅವರೊಂದು ಸ್ಟೇಟ್ಮೆಂಟ್ ಕೊಡಲ್ಲ, ಗೌರವ್ ಗುಪ್ತಾ ಅವರೊಂದು ಸ್ಟೇಟ್ಮೆಂಟ್ ಕೊಡಲ್ಲ. ಇದಕ್ಕೇನು ಪೊಲಿಟಿಕಲ್ ದೊಡ್ಡ ಪ್ರೆಷರು, ಐ ಥಿಂಕ್ ಅವನು ಅಂಥ ದೊಡ್ಡ ಸಾಮರ್ಥ್ಯ ಉಳ್ಳವನು. ಏನು ನೀವು ಹೇಳಿದ್ರಿ ಅಕ್ರಮ ಸಂಪಾದನೆ ಏನು ಮಾಡಿದ್ವಿ ನಾವು, ಮುಂದಿನ ಹಂತದಲ್ಲಿ ಅದನ್ನು ತೋರಿಸ್ತೀವಿ, ಅವನ ಅಕ್ರಮ ಸಂಪಾದನೆ ಎಲ್ಲಿದೆ ಅಂತ. ಬಟ್ ಈ ಭ್ರಷ್ಟ ಮತ್ತೆ ದುಷ್ಟನ ಮೇಲೆ ಆಕ್ಷನ್ ಯಾವಾಗ? ದಿಸ್ ಇಸ್ ಅವರ್ ಕ್ವಶನ್. ಅದೇ ಆ ಪ್ರಶ್ನೆಯ ಸುತ್ತವೇ ನಮ್ಮ ಇವತ್ತು ಚರ್ಚೆ ಇರುತ್ತೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಸಲ ನೋಡ್ತಾ ಇರ್ತೀವಿ, ಎಲ್ಲ ಸುದ್ದಿಯನ್ನು ಗಮನಿಸಿ ಏನೋ ಸುದ್ದಿ ಮಾಡ್ತಾರೆ ಬಿಟ್ಬಿಡ್ತಾರೆ, ಹಾಗಿಲ್ಲ. ಹಿಟ್ ಆ್ಯಂಡ್ ರನ್ ಸುದ್ದಿ ಅಲ್ಲ ಇದು. ಯಾಕಂತ ಹೇಳಿದ್ರೆ ಒಂದು ಲಾಜಿಕಲ್ ಎಂಡ್ ಸಿಗೋವರೆಗೂ ಕೂಡ ಪವರ್ ಟಿವಿ ಇಂತಹ ವರದಿಗಳನ್ನು ಪ್ರಸಾರ ಮಾಡ್ತಾನೆ ಬಂದಿದೆ. ಅದೆಲ್ಲವನ್ನು ಕೂಡ ನೀವು ಗಮನಿಸಿದ್ದೀರಿ. ಹಾಗೆಯೇ ಈಗ ದುರುಳ, ದುಷ್ಟ, ಭ್ರಷ್ಟ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಯಾಕೆ, ಅದಕ್ಕೆ ಪೂರಕವಾದಂಥ ದಾಖಲೆಗಳೇನು, ಯಾವ ಕಾರಣಕ್ಕೆ ಈತ ಹೀಗೆ ನಡೆಸ್ಕೊಳ್ತಾ ಇದ್ದಾನೆ, ಅಥವಾ ನಾವು ಹಿಂಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಲ್ಲ, ಅದಕ್ಕೇನಾದರೂ ಸಾಕ್ಷ್ಯಗಳಿದ್ದಾವ, ಎಲ್ಲೆಲ್ಲರಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾನೆ?